ದರ್ಶನ್ ಅವರ ಆಗಮನ ಇನ್ನ ಸಹ ಆಗಿಲ್ಲ. ಪತ್ನಿ ತುಂಬಾನೇ ಪ್ರಯತ್ನವನ್ನ ಪಟ್ಟರು, ಬಟ್ ಜಾಮೀನು ಮುಂದೂಡಿಕೆ ಆಗಿದೆ. ಏಕೆಂದ್ರೆ ಏನು ಇನ್ನ ವಿಚಾರಣೆ ಆಗ್ಬೇಕಿದೆ, ಅದು ಕಂಪ್ಲೀಟ್ ಆಗಿಲ್ಲ. ಮುಂದಿನ ವರ್ಷ ಮೇ ತಿಂಗಳ ತನಕ, ಅಂದ್ರೆ ಇನ್ನ ಮುಕ್ಕಾಲು ವರ್ಷ ಕಾಯಲೇಬೇಕಾಗುತ್ತೆ. ದರ್ಶನ್ ಅವರ ಆಗಮನ ಆಗ್ತಾ ಇಲ್ಲ. ದರ್ಶನ್ ಅವರು ಜೈಲು ಸೇರಿ ಇವತ್ತಿಗೆ 2 ವರ್ಷಗಳು ಕಂಪ್ಲೀಟ್ ಆಗಿದೆ. ಅಂದ್ರೆ ಮಧ್ಯದಲ್ಲಿ ಒಂದ್ಸತಿ ಹೊರಗಡೆ ಬಂದಿದ್ರು, ಮತ್ತೆ ಅವ್ರಿಗೆ ಜಾಮೀನು ರದ್ದಾಗುತ್ತೆ, ಮತ್ತೆ ಹೊರಗಡೆ ಹೋಗ್ತಾರೆ. ಹೀಗಾಗಿ ತುಂಬಾನೇ ನೋವಿದೆ. ವಿಜಯಲಕ್ಷ್ಮಿ ಅವರು ಹೋಗದೇ ಇರುವಂತ ದೇವಸ್ಥಾನ ಇಲ್ಲ, ಬೇಡದಿರುವಂತ ದೇವರಿಲ್ಲ. ಎಷ್ಟೊಂದು ಪೂಜೆ, ಹರಕೆ, ಹೋಮ, ಹವನ ಎಲ್ಲವನ್ನು ಕೂಡ ಮಾಡಿಸಿದ್ರು, ಬಟ್ ದರ್ಶನ್ ಅವರಿಗೆ ಜಾಮೀನಂತೂ ಸಿಗ್ತಾ ಇಲ್ಲ. ತುಂಬಾನೇ ಟಫ್ ಆಗಿರುವಂತ ಕೇಸ್ ಇದಾಗಿರುತ್ತೆ. ಲಾಯರ್ಸ್ ಗಳೇ ಕಂಪ್ಲೀಟ್ ಆಗಿ ನಡುಗ್ತಾ ಇದ್ದಾರೆ. ಈ ಒಂದು ಕೇಸ್ ಅಷ್ಟೊಂದು ಸ್ಟ್ರಾಂಗ್ ಆಗೋಕೆ ಕಾರಣ ಎವಿಡೆನ್ಸ್ ಗಳು ಆಗಿದೆ, ಮತ್ತೆ ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಸೊ ಜೊತೆಯಲ್ಲಿ ಯಾರ್ಯಾರಿದ್ರು ಎಲ್ಲರೂ ಕೂಡ ಒಳಗಡೆ ಇದ್ದಾರೆ. ಇದರಿಂದಾಗಿ ದರ್ಶನ್ ಅವರು ತುಂಬಾನೇ ಕುಗ್ಗುವಂತ ಒಂದು ಮನಸ್ಥಿತಿ, ಪಶ್ಚಾತ್ತಾಪ ಎಲ್ಲವೂ ಕೂಡ ಆಗ್ತಾ ಇದೆ. ದರ್ಶನ್ ಅವರು ಸ್ವರ್ಗೋಗಿದ್ದಾರೆ. ಅಲ್ಲಿ ಕರೆಕ್ಟ್ ಆಗಿ ಫುಡ್, ಅಂದ್ರೆ ಬೇಕಾಗಿರುವಂತ ಪ್ರೋಟೀನ್ ಫುಡ್ಗಳು ಕೂಡ ಸಿಗ್ತಲ್ಲ. ಆಸ್ ಇಟ್ ಈಸ್ ಮುದ್ದೆ ಇಲ್ಲ ಅನ್ನ, ಆ ತರ ಒಂದು ಊಟ ಲಭ್ಯವಾಗುತ್ತೆ. ವಿಜಯಲಕ್ಷ್ಮಿ ಅವರು ದಿವಸಕ್ಕೆ 1 ಸತಿ ಮಾತ್ರ, ಅದು ಕೇವಲ 1 ನಿಮಿಷ ಅಷ್ಟೇ ಮಾತನಾಡಕ್ಕಾಗೋದು. ಅದನ್ನ ಕೂಡ ಮಾತನಾಡುತ್ತಾ ಕಣ್ಣೀರ ಹಾಕ್ತಾರೆ. ಪರ್ಸನಲ್ ಅಂದ್ರೆ ಮಾತಾಡಂಗಿಲ್ಲ, ಕೇವಲ ಕೇಸ್ ವಿಚಾರ ಆಗಿರ್ಬೋದು. ಸೊ ಆ ರೀತಿ ಯೋಗಕ್ಷೇಮ ಮಾತಾಡಬಹುದು ಅಷ್ಟೇನೆ. ಯಾವಾಗ ದರ್ಶನ್ ಅವ್ರ ಆಗಮನ ಅಂತ ತುಂಬಾ ಜನ ಸಹ ಎಷ್ಟು ದಿವಸ ವೆಯ್ಟ್ ಮಾಡ್ತಾ ಇದ್ರು, ನಿರೀಕ್ಷೆಯಲ್ಲಿದ್ರು. ಏಪ್ರಿಲ್, ಮೇ, ಜೂನ್, ಜುಲೈಯಲ್ಲಿ ಬರ್ಬೋದು ಅಂತ. ಬಟ್ ಮುಂದಿನ ವರ್ಷಕ್ಕೆ ಪೋಸ್ಟ್ಪೋನ್ ಆಗಿದೆ ಜಡ್ಜು. ಸೊ ಅದನ್ನ ಮುಂದಿನ ವರ್ಷಕ್ಕೆ ಪೋಸ್ಟ್ಪೋನ್ ಮಾಡ್ತಾರೆ. ಡಿವೋರ್ಸ್ ಪರ ವಕೀಲರು ಕೂಡ ತುಂಬಾನೇ ಪ್ರಯತ್ನವನ್ನ ಪಟ್ಟರು. ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡೋದ್ರಿಂದ ಹಿಡಿದು ಎಲ್ಲವನ್ನು ಕೂಡ ಮಾಡಿದ್ರು. ಅವರ ಒಂದು ಶ್ರಮ ಕೂಡ ಜಾಸ್ತಿನೇ ಇದೆ. ಬಟ್ ಜಾಮೀನಂತೂ ಸಿಕ್ಲಿಲ್ಲ. ಇನ್ನ ಕಾಯಲೇಬೇಕು, ಇನ್ನ ಕೆಲವು ತಿಂಗಳು ಕಾಯಲೇಬೇಕಾಗತ್ತೆ. ಆಲ್ಮೋಸ್ಟ್ ಮುಂದಿನ ವರ್ಷ ಮೇ ತನಕ ದರ್ಶನ್ ಅವರಿಗೆ ಜಾಮೀನು ಸಿಗೋದು ಡೌಟ್ ಅಂತ ಬೇರೆ ಹೇಳ್ತಾ ಇದ್ದಾರೆ. ಮತ್ತೆ ಕೇಸ್ ಅಷ್ಟೊಂದು ಟಫ್ ಆಗಿದೆಯಂತೆ. ಬೇರೆಯವರೆಲ್ಲ ಆಚೆ ಕಡೆ ಬಂದಾಯ್ತಂದ್ರೆ ಬೇರೆ ಬೇರೆ ಎಂತೆಂಥವ್ರು ಏನೇನೋ ಮಾಡ್ಬಿಟ್ಟಿದ್ದಾರೆ. ಸ್ವಂತವರೆಲ್ಲ ರೌಡಿ ಶೀಟರ್ ಎಲ್ಲರೂ ಕೂಡ ಆಚೆ ಕಡೆ ಇದ್ದಾರೆ. ಬಟ್ ದರ್ಶನ್ ಅವರಿಗೆ ಯಾಕೆ ಜಾಮೀನು ಸಿಗ್ತಲ್ಲ? 2 ವರ್ಷ ಬರೋಬ್ಬರಿ ಆಯ್ತಲ್ಲ, ಇನ್ನ ಕೂಡ ಎಳಿತಾನೆ ಇದ್ದಾರಲ್ಲ, ಅಂದ್ರೆ ಒಂದು ಕೇಸ್ ಅಷ್ಟೊಂದು ಟಫ್ ಇದೆ ಅಂತ ಕಾರಣ.